ಚಿಕ್ಕಬಳ್ಳಾಪುರ ತಾಲೂಕಿನ ತಿಪ್ಪೇನಹಳ್ಳಿ ಗ್ರಾಮದಲ್ಲಿ ಜಿಲ್ಲಾಡಳಿತ, ತಾಲೂಕು ಆಡಳಿತ, ಚಿಕ್ಕಬಳ್ಳಾಪುರ ಇವರ ವತಿಯಿಂದ ಈ ಪೌತಿ ಖಾತಾ ಆಂದೋಲನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ಅವರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಈ ಪೌತಿ ಖಾತಾ ಕುರಿತು ಸಾರ್ವಜನಿಕರಿಗೆ ಮಾಹಿತಿ ಒದಗಿಸಿದರು. ನಂತರ ಕಾರ್ಯಕ್ರಮದಲ್ಲಿ ನೂರಾರು ರೈತರು ಭಾಗಿಯಾಗಿದ್ದು ಗ್ರಾಮದ ಸಮಸ್ಯೆಗಳನ್ನು ಪರಿಹರಿಸುವಂತೆ ಅಲವತ್ತುಕೊಂಡರು. ಇದು ಮತ್ತೊಂದು ಪ್ರಮುಖವಾಗಿರ್ತಕ್ಕಂಥ ಕಾರ್ಯಕ್ರಮ. ಹಾಗೆಯೇ ನಾವು ಲ್ಯಾಂಡ್ ಬಿಟ್ ಅಂತ ಹೇಳಿ ಮಾಡಿವು, ಮೊದಲಿಗೆ ಅದನ್ನು ಕೂಡ ಮಾಡಿದ್ವಿ. ಇದರ ಜೊತೆಗೆ ಆಧಾರ್ ಸೇವಿಂಗ್ ಅಂತೇಳಿ ನಮ್ಮ ಕುಟುಂಬದಲ್ಲಿ ಜಮೀನುಗಳಿದ್ರೆ ಆ ಜಮೀನುಗಳು ಎಷ್ಟಿದೆ ಅಂತಕ್ಕಂಥದ್ದನ್ನ ನಮಗೆ ಬೇಕಾಗುತ್ತೆ, ಲೆಕ್ಕ ಬೇಕಾಗುತ್ತೆ. ಅದಕ್ಕೋಸ್ಕರ ನಮ್ಮ ಆಧಾರ್ ನಂಬರ್ಗಳಂತ ಏನಿದ್ದಾವೆ, ಆಧಾರ್ ನಂಬರನ್ನು ನಾವು ಜೋಡಣೆ ಮಾಡಿರ್ತೀವಿ. ಇನ್ನೂ ಕೂಡ ಯಾರಾದ್ರೂ ಜೋಡಣೆ ಮಾಡೋದು ಬಾಕಿ ಇದ್ರೆ ಅದನ್ನು ಮಾಡ್ಕೊಳ್ಳಿ. ಯಾಕೆ ಅದನ್ನು ಮಾಡ್ಕೊಳ್ಬೇಕು ಅಂದರೆ, ಈಗ ಪರಿಹಾರ ಕೊಡ್ತಕ್ಕಂಥ ಬೆಳೆ ಪರಿಹಾರ ಕೊಡ್ತಕ್ಕಂಥ ಒಂದು ಸಂದರ್ಭಗಳು ಬಂದಾಗ ನಿಮಗೆ ಆಧಾರ್ ಜೋಡಣೆ ಆಗಿದ್ರೆ ಏನಾಗುತ್ತಪ್ಪ ಅಂದರೆ, ನಾವು ಬೆಳೆ ಪರಿಹಾರ ಕೊಡ್ತಕ್ಕಂಥ ಸಂದರ್ಭದಲ್ಲಿ ನೇರವಾಗಿ ನಿಮಗೆ DBT ಮೂಲಕ ನಿಮ್ಮ ಅಕೌಂಟಿಗೆ ನಾವು ನೇರವಾಗಿ ಹಣವನ್ನು ಹಾಕ್ತಕ್ಕಂಥ ಕೆಲಸವನ್ನು ನಾವು ಮಾಡಲಿಕ್ಕೆ ಬರುತ್ತೆ. ಈ ಕಳೆದ ವರ್ಷದಲ್ಲಿ ಇದೇ ಥರ ಬೆಳೆ ಪರಿಹಾರ ಕೊಡುವಂಥ ಸಂದರ್ಭದಲ್ಲಿ ಹಾಗೆ ಜೊತೆಗೆ ಫ್ರೂಟ್ ID ಅಂತ ಒಂದಿದೆ. ಫ್ರೂಟ್ ID ಅಂದರೆ ನಾವು ಪ್ರತಿ ವರ್ಷನೂ ಕೂಡ ನಮ್ಮ ಜಮೀನಿನಲ್ಲಿ ಏನು ಬೆಳೆ ಬೆಳೆದಿದ್ದೀವಿ, ರಾಗಿ ಬೆಳೆದಿದ್ರೆ ರಾಗಿ ಬೆಳೆದಿದ್ದೀನಿ ವರ್ಷ ಅಂತ ಹೇಳ್ಬಿಟ್ಟು ಅದನ್ನು RTC ಒಳಗಡೆ ಬರೋ ರೀತಿಯಲ್ಲಿ ನೀವು ಫ್ರೂಟ್ ID ಒಳಗಡೆ ಹೋಗಿ ಅಪ್ಲೋಡ್ ಮಾಡ್ಕೊಳ್ಬೇಕು. ಇಲ್ಲ ಮೆಕ್ಕೆಜೋಳ ಬೆಳೆದಿದ್ದೀನಿ, ಇಲ್ಲ ನಾನು ದ್ರಾಕ್ಷಿ ಬೆಳೆದಿದ್ದೀನಿ, ಇಲ್ಲ ಹೂ ಬೆಳೀತಾ ಇದ್ದೀನಿ. ಒಟ್ಟಾರೆ ನೀವು ಆಯಾ ವರ್ಷದಲ್ಲಿ ಈ ಬೆಳೆ ಇಂಡೀಕರಣ ಅಂತೇಳಿ ನಾವೇನು ಮಾಡ್ಕೊತೀವಿ, ಆ ಬೆಳೆ ಇಂಡೀಕರಣ ಮಾಡೋಂಥದ್ದನ್ನ ಖುದ್ದಾಗಿ ನೀವಾದರೂ ಕೂಡ ಮಾಡ್ಬೋದು, ಅಥವಾ ನಮಗೆ ಪ್ರೈವೇಟ್ ಜನ ಇದ್ದಾರೆ ಅವರಿಗೂ ಕೂಡ ನಾವು PRಸ್ಗಳು ಅಂತೇಳಿ ನಾವು ಕರೀತೀವಿ. ಅವರಾದರೂ ಕೂಡ ಜಮೀನಿಗೆ ಬಂದು ಆ ಜಮೀನಿನಲ್ಲಿ RTC ಒಳಗಡೆ ಯಾವ ಬೆಳೆಯನ್ನು ನಾನು ನಮೂದು ಮಾಡ್ಕೊಳ್ಬೇಕು ಅಂತಕ್ಕಂಥದ್ದನ್ನು ಅವರಾದರೂ ನಮೂದು ಮಾಡ್ಕೊಳ್ತಾರೆ. ಇಲ್ಲ ನೀವಾದರೂ ಫ್ರೂಟ್ ID ಒಳಗಡೆ ಹೋಗ್ಬಿಟ್ಟು ನಿಮ್ಮ ಬೆಳೆಯನ್ನು ನಮೂದು ಮಾಡಿಕೊಂಡ್ರೆ ನಿಮಗೆ ಸರ್ಕಾರದಿಂದ ಸಿಗ್ತಕ್ಕಂಥ ಸೌಲಭ್ಯಗಳು ಸುಲಭವಾಗಿ ಸಿಗ್ತಕ್ಕಂಥ ನಿಟ್ಟಿನಲ್ಲಿ ಅದು ಕೂಡ ಕೆಲಸ ಆಗುತ್ತೆ. ಈ ಸಂದರ್ಭದಲ್ಲಿ ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಎನ್ ಭಾಸ್ಕರ್, ಉಪವಿಭಾಗಾಧಿಕಾರಿ DH ಅಶ್ವಿನ್, ತಹಶೀಲ್ದಾರ್ ರಶ್ಮಿ ಹಾಗೂ ಕಂದಾಯ ಇಲಾಖೆಯ ಸಿಬ್ಬಂದಿ, ತಿಪ್ಪೇನಹಳ್ಳಿ ಗ್ರಾಮ ಪಂಚಾಯಿತಿ ಸಿಬ್ಬಂದಿ, ರೈತರು, ಸಾರ್ವಜನಿಕರು ಉಪಸ್ಥಿತರಿದ್ದರು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.